ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆರ್ಮಿಯಿಂದ ನಿವೃತ್ತಿ ಹೊಂದಿದಂಥ ಗುರುಪುತ್ರ ಪಾಟೀಲ್ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ನನ್ನ ಹೆಸರು ಗುರುಪುತ್ರ ಬಿ ಪಾಟೀಲ್, ಊರು ಮುನ್ಯಾಳ್. ನಾನು ಇಂಡಿಯನ್ ಆರ್ಮಿಯಲ್ಲಿ 22 ವರ್ಷ ಸೇವೆ ಸಲ್ಲಿಸಿ ಮೇ 9ನೇ ತಾರೀಕು ರಿಟೈರ್ಡ್ ಆಗಿ ಮನೆಗೆ ಬಂದೀನಿ. ಈಗ ಮಂಜುನಾಥ್ ಟ್ರೈನಿಂಗ್ ಸೆಂಟ್ರದವರು ಇವರೆಲ್ಲರೂ ನನ್ನ ಫಂಕ್ಷನ್ಗೆ ಬಂದಿದ್ದರು. ಕೆಲವೊಂದು ಜನ ಗೊತ್ತಿರ್ಬೋದು, ಇದರಲ್ಲಿ ಒಂದು 100 ಜನ ಬಂದಿದ್ದರು. ಅವಾಗ ನೀವು ನನ್ನ ಫಂಕ್ಷನ್ಗೆ ಬಂದು ಫುಲ್ಲು ಎಲ್ಲ ಥರ ಒಂಥರ ಏನು ಯೋಜನೆ ಮಾಡಿದರೆ ಗೊತ್ತಿಲ್ಲ, ನನ್ನ ಫಂಕ್ಷನ್ ಫುಲ್ ಅದ್ದೂರಿಯಾಗಿ ನಡೆಸ್ಕೊಟ್ರಿ ಎಲ್ಲರೂ. ಅದಕ್ಕೆ ಮೊದಲು ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರಿಗೂ. ನಮ್ಮ ಅಡಿವರಿ ಸಾರು ಮತ್ತು ಇದರಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಭಾಗವಹಿಸಿ ನನ್ನ ಫಂಕ್ಷನ್ ಎಲ್ಲ ಅದ್ದೂರಿಯಾಗಿ ನಡೆಸಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾವು ಭರ್ತಿ ಆಗೋ ಟೈಮ್ದಾಗ ಹೆಂಗಿತ್ತಪ್ಪ ಅಂತಂದ್ರೆ, ಅವಾಗ ಎಲ್ಲ ಈ ಥರ ಆನ್ಲೈನ್ ಸಿಸ್ಟಮ್ ಜಾಸ್ತಿ ಇರಲಿಲ್ಲ, ಓಪನ್ ಭರ್ತಿ ಇರ್ತಿದ್ದು. ಇವಾಗ ನಿಮಗೆ ಸ್ಟಾರ್ಟಿಂಗ್ದಾಗನ ಎಕ್ಸಾಮ್ ನಮ್ಮದು ಎಕ್ಸಾಮ್ ಮೊದಲು ಇರ್ತಿರ್ಲಿಲ್ಲ, ಲಾಸ್ಟ್ ಎಕ್ಸಾಮ್ ಇರ್ತೈತೆ. ಫಸ್ಟ್ ಅಂದ್ರೆ ರನ್ನಿಂಗ್ದಾಗ ಯಾರು ಬರ್ತಾರಪ್ಪ ಆದ್ಮೇಲೆ ಫಿಸಿಕಲ್, ಆಮೇಲೆ ಮೆಡಿಕಲ್, ಲಾಸ್ಟ್ ಮತ್ತು ಎಕ್ಸಾಮ್. ಅದ್ರಾಗ ಯಾರು ಮೆಡಿಕಲ್ ಅನ್ಫಿಟ್ ಆಗ್ತಾರೋ ಬಿಡ್ತಾರೋ ಅವ್ರು ಎಲ್ಲಿ ಯಾವ ಸೆಂಟ್ರಲ್ಲಿ ಬೆಂಗಳೂರು ಕಮಾಂಡು ಇಲ್ಲಿ ಬರೆದು ಕೊಡ್ತಿದ್ರು. ಆನಂತರ ಅಲ್ಲಿ ಹೋಗಿ ಭರ್ತಿ ಫಿಟ್ ಆದಮೇಲೆ ಮತ್ತು ಆಮೇಲೆ ಅವ್ರು ಎಕ್ಸಾಮ್ ಜಾಯಿನ್ ಮಾಡ್ತಾಯಿದ್ರು. ಅವಾಗ ಅಷ್ಟೊಂದು ಟಫ್ ಇರಲಿಲ್ಲ ಎಕ್ಸಾಮು ಅದು ಇದು. ಇವಾಗ ನಿಮ್ಗೆ ಫುಲ್ ಕಾಂಪಿಟೇಷನ್ ಐತಿ. ನೀವು ನೋಡ್ತೀರಿ ಎಲ್ಲ ಭರ್ತಿಗೆ ಹೋದಾಗ ಹುಡುಗರು ಎಷ್ಟೋ ಜನ ಪೇಟ್ ಹಚ್ಕೋತಾರೆ, ಸಾವನ್ನಪ್ತಾರೆ, ಈ ರೀತಿ ಫುಲ್ ಕಾಂಪಿಟೇಷನ್ ಐತಿ. ಆದರೂ ನಿಮ್ಮ ಸ್ವಂತ ಪ್ರಯತ್ನ ಅನ್ನೋದು ಇದ್ರಾಗ ಭಾಳ ಐತಿ. ಯಾಕಂದ್ರೆ ಈಗ ನಿಮ್ಮ ಪಾಲಕರಾಯ್ತು, ಟ್ರೈನಿಂಗ್ ಕೊಡುವಂಥ ಶಿಕ್ಷಕರು, ಇವರೆಲ್ಲ ಅವ್ರದ್ದು ಪ್ರಯತ್ನ ಅವ್ರು ಮಾಡ್ತಿರ್ತಾರೆ. ನಿಮ್ಮದೇನೈತಪ್ಪ ಅಂದ್ರೆ 80% ಸ್ವಪ್ರಯತ್ನ ನಿಮ್ಮದು ಬೇಕು ಮೊದಲು. ಯಾಕಂದ್ರೆ ಸ್ವಪ್ರಯತ್ನ ಇತ್ತಂದ್ರೆ ನೀವು ಗ್ರೌಂಡ್ನಾಗ ಯಾರೂ ನಿಮ್ಮನ್ನ ಕೈ ಹಿಡ್ದು ಓಡ್ಸೋಕ್ಕಾಗಂಗಿಲ್ಲ. ಪಪ್ಸ್ ತೆಗಿಬೇಕಾರೆ ಅಲ್ಲಿ ಯಾರು ನಿಮ್ಮನ್ನ ಕೈ ಹಿಡ್ದು ಎತ್ತಂಗಿಲ್ಲ. ನಿಮಗೆ 11 ಪಪ್ಸ್ ತೆಗಿಬೇಕಾಗಿತ್ತಂದ್ರೆ ನೀವು 15 ಪ್ರಾಕ್ಟೀಸ್ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಆ ಥರ ಆಕತ್ತೆ ಅಂದರೆ ಮ್ಯಾಲೆ ಹೋಗಿ ಅಪ್ ಅಂದ್ಕೊಂಡೆ ನೀವೇನು ಮಾಡ್ತೀರಿ, ಒಬ್ಬ ಡೌನ್ ಇರ್ತಾನೆ ಆ ಟೈಮ್ದಾಗ, ಅಪ್ ಹೋಗೋತಕ್ಕ ನಿಮ್ಗೆ ನಿಲ್ಲಿಸಿ ಬಿಟ್ಟಿರ್ತಾರೆ. ಆ ಟೈಮ್ದಾಗ ನೀವು 11 ತಲೆಯಾಗ ಇಟ್ಕೊಂಡು ಕೂತೀರಿ ಅಂದ್ರೆ ಕೈ ಸೋತು ಬಿಡ್ತಾವೆ. 11 ತೆಗಿಯೋ ಯಾವಾಗ 2 ತೆಗಿತಾನೋ 8 ತೆಗಿತಾನೆ, ಅವಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗಂಗಿಲ್ಲ ಆ ಟೈಮ್ದಾಗ. ಮತ್ತು ಇನ್ನೊಂದು ರನ್ನಿಂಗ್ ಬಗ್ಗೆ ನಿಮಗೆ ಒಂದು ಮಾತು ಹೇಳ್ತೀನಿ. ದಿನ ಪ್ರಾಕ್ಟೀಸ್ ಮಾಡ್ತೀರಿ ನೀವು, ಇಲ್ಲ ಅನ್ನಂಗಿಲ್ಲ. ಸ್ಟಾರ್ಟಿಂಗ್ದಾಗ ಫುಲ್ ಸ್ಪ್ರಿಂಟ್ ರನ್ನಿಂಗ್ ಹೊಡಿತಿರಲ್ಲ, ಅವಾಗ ನಿಮಗೆ ಮುಂದೆ ಓಡೋಕೆ ಅನುಕೂಲ ಆಗೋದು. ನನ್ನ ಅನುಭವ ಹೇಳ್ತೇನೆ. ನಾನು 10 ವರ್ಷ ರನ್ನಿಂಗ್ ಮಾಡೀನಿ ನಾನು. ಯಾವುದಂದ್ರೆ ಕ್ರಾಸ್ ಕಂಟ್ರಿ ಗೇಮ್ದಾಗ ಒಂದು ಸಿಲ್ವರ್ ರನ್ ಅಂತ ಇರ್ತೈತಿ 4 ಕಿಲೋಮೀಟ್ರದ್ದು, ಒಂದು ಗೋಲ್ಡನ್ ರನ್ ಇರ್ತೈತಿ 12 ಕಿಲೋಮೀಟ್ರ್. 12 ಕಿಲೋಮೀಟ್ರ್ದಾಗ ಓಡ್ಬೇಕಂದ್ರೆ ಸ್ಟಾರ್ಟಿಂಗ್ದಾಗ ಯಾವ ರೀತಿ ಓಡ್ಬೇಕಪ್ಪ ಅಂತಂದ್ರೆ, ನಿಮಗೆ ಮೊದಲು ಸ್ಟಾರ್ಟಿಂಗ್ದಾಗ ಒಂದು 100, 200, 300 ಮೀಟ್ರ್ ತನಕ ನಿಮಗೆ ಎಷ್ಟು ತಕ್ಕಂಗೆ ಅನುಕೂಲ ಆಗ್ತೈತಿ ಅಷ್ಟು ಓಡ್ಬೇಕು. ಆ ನಂತರ ನಿಮ್ಮ ಸ್ಪೀಡ್ ನೀವು ಕಂಟಿನ್ಯೂ ಮಾಡ್ಬೇಕು. ಆ ನಂತರ ಸ್ಲೋ ಆಗಬಾರ್ದು ಯಾವಾಗ. ಮತ್ತು ಎನಿ ಟೈಮ್ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಲ್ಲಿ ಟೈಮ್ ನೀವು ತಲೆಯಾಗ ಇಟ್ಕೋಬಾರ್ದು ಯಾವಾಗಿದ್ರು. ಅದು ಮೇಲಿಂದ 30-40 ಸೆಕೆಂಡ್ ಬಿಟ್ಬಿಡ್ದು. 4:30 ಇಲ್ಲ 5 ನಿಮಿಷ ತನಕ ನೀವು ಬರೋಕೆ ಪ್ರಯತ್ನ ಮಾಡ್ಬೇಕು ಎಲ್ಲರೂ. ಯಾಕಂದ್ರೆ ಕೆಲವೊಂದು ಸಾರಿ ನಿಮಗೆ ಓಡಾಕ ತಾಕತ್ತು ಇರ್ತೈತಿ, ಅದರ ಜಾಗ ಇರೋದಿಲ್ಲ. ನನ್ನ ಅನುಭವ ಹೇಳ್ತೀನಿ. ನಾನು ಬಾಗಲಕೋಟೆ ಭರ್ತಿಗೆ ಹೋಗಿದ್ದು. ಅವಾಗ ಇದೆಲ್ಲ ನಿಮಗೆ ಜಾಗ ಸಾಕಷ್ಟು ಐತಿ ಓಡಾಕ. ಅಲ್ಲಿ ಸ್ವಲ್ಪ ಜಾಗ ಇತ್ತು. 100 ಜನ ಬಿಟ್ಬಿಟ್ರು. ನನಗೆ ಸಾಕಷ್ಟು ಓಡೋ ಅಭ್ಯಾಸ ಐತಿ, ಆದರೆ ನನಗೆ ಓಡಾಕೆ ಜಾಗನೇ ಸಿಗೋದು. ಫೇಲ್ ಆಗಿಬಿಟ್ರಿ. ಹಿಂಗೆ ಆಕತಿ. ಕೆಲವೊಂದು ಸರಿ ನಿಮಗೊಂದು ಎಲ್ಲ ಕಡೆ ಎಲ್ಲಿ ಭರ್ತಿಗೆ ಹೋದಾಗ ಎಲ್ಲ ಕಡೆ ನಿಮಗೆ ಇದೇ ಥರ ಏರಿಯಾ ಸಿಗ್ತೈತೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅದಕ್ಕಾಗಿ ನೋಡು, ಸಾಕಷ್ಟು ದಿನ ಪ್ರಾಕ್ಟೀಸ್ ಮಾಡ್ತೀರಿ, ಮನೇದು ಬಿಟ್ಟು ಬಂದು ಟ್ರೈನಿಂಗ್ ತೊಗೋಕತ್ತೀರಿ. ಕೆಲವೊಂದು ಊರಿನ ಹುಡುಗರು ಬಂದಾರು, ಅವರು ಊರಾಗ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಎಲ್ಲರೂ. ಅದಕ್ಕಾಗಿ ನೀವೆಲ್ಲೂ ಹೋದರೂ ನಿಮ್ಮ ಸ್ವಪ್ರಯತ್ನ ಅನ್ನೋದು ಭಾಳ ಬೇಕಿದ್ರಾಗ. ಅದಕ್ಕಾಗಿ ನಂದು ಅನುಭವನ ಹೇಳಕತ್ತೀನಿ. ನೋಡಪ್ಪ, ಈಗಿನ ಟೈಮ್ದಾಗಂತ ನೋಡು, ಒಂದು ಸರಿ ಇದೇನು ಅಗ್ನಿವೀರ ಅದು ಇದು ನೀವೇನು ಅದನ್ನ ತಲೆಯಾಗ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. 4 ವರ್ಷ ಐತಿ, 3 ವರ್ಷ ಐತಿ, ಲಾಂಗ್ ಸರ್ವಿಸ್ ಹೆಂಗೆ ತಲೆಯಾಗ ಇಟ್ಕೊಬೇಡ್ರಿ. ಈಗ ಅಗ್ನಿವೀರದು ನಾನು ಮಾತು ಹೇಳ್ತೀನಿ ನಿಮಗೆ. ಅಗ್ನಿವೀರದವರು ಅವರು 4 ವರ್ಷಕ್ಕೆ ಬರೋ ಚಾನ್ಸ್ ಇಲ್ಲ, ಅವ್ರನ್ನೂ ಪರ್ಮನೆಂಟ್ ಮಾಡ್ಕೋತಾರೆ.
ಯಾಕಂದ್ರೆ ನಮ್ಮ ಜೊತೆದಾರ ಹುಡುಗರು ಅವರು ಏನು ನನಗನ್ಸಿ ಮಟ್ಟಿಗೆ ವಾಪಸ್ 4 ವರ್ಷಕ್ಕಂತೂ ಬರೋಂಗಿಲ್ಲ, ಕಂಟಿನ್ಯೂ ಮಾಡ್ಬೋದು. ಅದಕ್ಕಾಗಿ ಅದನ್ನು 4 ವರ್ಷ ಏನು ಮಾಡೋದು ಬಿಡಪ್ಪ ಅಂತೇಳಿ ಯಾರು ತಲೆಯಾಗಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಒಳ್ಳೆ ಪ್ರಾಕ್ಟೀಸ್ ಮಾಡಿರಿ. ಈಗ ಸರ್ ಮತ್ತು ಪಾಪ ಇಷ್ಟು ಕಷ್ಟಪಟ್ಟು ನಿಮಗೆ ಪ್ರತಿ ಸಂಡೇ ಈ ಥರ ನಿಮಗೆ ಮಾಡ್ಸಕತ್ತಾರಂದ್ರೆ ನಿಮಗೊಂದು ಇದರಿಂದ ಹೊಸ ಅನುಭವ ಆಕೈತಿ. ಯಾಕಂದ್ರೆ ಸಿಂಗಲ್ ಪ್ರಾಕ್ಟೀಸ್ ಮಾಡೋದು ಬೇರೆ, ಗ್ರೂಪ್ನ್ಯಾಗ ಮಾಡೋದು ಬೇರೆ. ಅದಕ್ಕಾಗಿ ಎಲ್ಲರೂ ಒಳ್ಳೆ ಪ್ರಾಕ್ಟೀಸ್ ಮಾಡಾಕತ್ತೀರಿ, ಮಾಡಿರಿ. ಮತ್ತು ಎಲ್ಲಿ ನಿಮಗೆ ಕೆಲವೊಂದು ಏರಿಯಾದಾಗ ನಿಮ್ಗೆ ಅನುಕೂಲ ಇರ್ತೈತೆ ಅಲ್ಲಿ ಹೋಗಿ ಒಳ್ಳೆ ಪ್ರಯತ್ನ ಮಾಡಿ ಸೆಲೆಕ್ಷನ್ ಆಗ್ರಿ, ದೇಶ ಸೇವಾ ಮಾಡಿರಿ. ಒಳ್ಳೆ ನಿಮ್ಮ ತಂದೆ ತಾಯಿದು, ನಿಮ್ಮ ಊರಿಂದು ಮತ್ತು ಈ ಕೋಚಿಂಗ್ ಸೆಂಟ್ರದ್ದು ಸರ್ದು ಒಂದು ಒಳ್ಳೆಯ ಹೆಸರು ತೊಗೊಂಬರ್ರಿ ಅಂಥೇಳಿ ನನ್ನೊಂದು 2 ಮಾತು ಮುಗಿಸ್ತೇನೆ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.